ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ಸ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 2ನೇ ತಾರೀಕು ಶುರುವಾದಂತಹ ಎಕ್ಸ್ಪೋ ಇದು. ಇವತ್ತು 3ನೇ ದಿನ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತ ಆಗಿದೆ. ಆಗಸ್ಟ್ 5 ಅಂದರೆ ನಾಳೆ ಎಕ್ಸ್ಪೋಗೆ ತೆರೆ ಬಿದ್ದುಬಿಡತ್ತೆ. ಒಂದೇ ಸೂರಿನಡಿ ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್ ಇದೆ. ಅದನ್ನೆಲ್ಲ ನೋಡಿ ಗ್ರಾಹಕರು ಸಖತ್ ಖುಷಿ ಪಡ್ತಾ ಇದ್ದಾರೆ. ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿದೆ. ನೀವು ಕೂಡ ಭೇಟಿ ನೀಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನ ಪರ್ಚೇಸ್ ಮಾಡಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಎಕ್ಸ್ಪೋ ಹೆಂಗ್ ನಡೀತಾ ಇದೆ? ಇವತ್ತು ವೀಕೆಂಡ್ ಸಂಡೇ, ಅದರಲ್ಲೂ ಜನರ ರೆಸ್ಪಾನ್ಸ್ ಹೇಗಿದೆ? ಎಷ್ಟೆಲ್ಲ ಕ್ವಾಲಿಟಿಯ ಫರ್ನಿಚರ್ಸ್ ಇದೆ? ಯಾವ ಥರ ಎಲ್ಲ ಜನ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇವತ್ತು ಭಾನುವಾರ, ಹೀಗಾಗಿ ರಿಪಬ್ಲಿಕ್ ಕನ್ನಡದ ಸಹಯೋಗದಲ್ಲಿ ನಡೀತಾ ಇರುವಂತಹ ಫರ್ನಿಚರ್ ಎಕ್ಸ್ಪೋ ಇವತ್ತು 3ನೇ ದಿನ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಜನರಿಂದ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಪ್ಯಾಲೇಸ್ ಗ್ರೌಂಡ್ ನ ಗೇಟ್ ನಂಬರ್ 5 ನಲ್ಲಿ ನಡೀತಾ ಇರುವಂತಹ ಒಂದು ಎಕ್ಸ್ಪೋ. ಕಳೆದ 2 ದಿನದಿಂದ ಈ ಒಂದು ಎಕ್ಸ್ಪೋ 3 ದಿನದಿಂದ ನಡೀತಾ ಇತ್ತು. 2ನೇ ತಾರೀಕು ಈ ಒಂದು ಎಕ್ಸ್ಪೋ ಆರಂಭ ಆಗಿತ್ತು. ಅದಾದ ನಂತರ ಇವತ್ತು 3ನೇ ದಿವಸ. ನಿನ್ನೆ ವೀಕೆಂಡ್ ಇತ್ತು, ಇವತ್ತು ರಜೆ ಅನ್ನುವಂತ ಕಾರಣಕ್ಕಾಗಿ ಈಗ ಮಧ್ಯಾಹ್ನದ ನಂತರ ಸಾಕಷ್ಟು ಜನರು ಬಂದು ಈ ಫರ್ನಿಚರ್ ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಸಾಮಾನ್ಯವಾಗಿ ಬೇರೆ ಫರ್ನಿಚರ್ ಶಾಪ್ ಗಳಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಕಲೆಕ್ಷನ್ ಗಳು ಜಾಸ್ತಿ ಇರೋದಿಲ್ಲ, ಹಾಗೆ ಒಂದೇ ಜಾಸ್ತಿ ಅವರಿಗೆ ಆಪ್ಷನ್ ಗಳು ಸಿಗೋದಿಲ್ಲ. ಆದ್ರೆ ಇಲ್ಲಿ ಸಾಕಷ್ಟು ಪ್ರತಿಷ್ಠಿತ ಬ್ರಾಂಡ್ ಗಳು ಕೂಡ ಇದಾವೆ. ಆ ಬ್ರಾಂಡ್ ಗಳ ಅಂದ್ರೆ ಅವರು ಚಾಯ್ಸ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ಸಾಕಷ್ಟು ಡಿಸ್ಕೌಂಟ್ ಅನ್ನ ಕೂಡ ನೀಡಲಾಗಿದೆ. ಜನ ಬಂದವರು ಕೂಡ ಹೇಳ್ತಾ ಇರುವಂತದ್ದು ಎಲ್ಲ ಕೂಡ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ದು. ಸೋಫಾ ಸೆಟ್ ಇರ್ಬೋದು, ಹಾಗೆ ಫರ್ನಿಚರ್ ಇರ್ಬೋದು, ಇವೆಲ್ಲವೂ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ರಿಂದ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೀವು ಗಮನಿಸ, ಬೆಂಗಳೂರಿನ ಹಲವು ಬೇರೆ ಬೇರೆ ಭಾಗದಿಂದ ಕೂಡ ಜನರು ಬಂದು ಇಲ್ಲಿ ಎನ್ಕ್ವೈರಿಯನ್ನ ಮಾಡಿಕೊಂಡು ಅಡ್ವಾನ್ಸ್ ಆಗಿ ಕೆಲವೊಂದಿಷ್ಟು ಜನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಇಲ್ಲಿ ಸಾಕಷ್ಟು ಜನ ಬಂದು ಅಂದ್ರೆ ಇಲ್ಲಿನ ಎಕ್ಸಿಕ್ಯೂಟಿವ್ಗಳ ಜೊತೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಆಫರ್ ಇದೆ, ಯಾವುದು ತಮ್ಮ ಮನೆಗೆ ಬೆಸ್ಟ್ ಎನ್ನುವಂಥದ್ದನ್ನ ಕೂಡ ಚಾಯ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಮಾತ್ರವಲ್ಲದೆ ನಾಳೆ ಕೂಡ ಈ ಒಂದು ಎಕ್ಸ್ಪೋ ಇರುತ್ತೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಾಳೆನೂ ಕೂಡ ಇಲ್ಲಿ ಭೇಟಿ ಮಾಡಿ ನಿಮ್ಮಿಷ್ಟದ ಫರ್ನಿಚರ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ. ಡೀಟೇಲ್ಸ್ಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ಸ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 2ನೇ ತಾರೀಕು ಶುರುವಾದಂತಹ ಎಕ್ಸ್ಪೋ ಇದು. ಇವತ್ತು 3ನೇ ದಿನ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತ ಆಗಿದೆ. ಆಗಸ್ಟ್ 5 ಅಂದರೆ ನಾಳೆ ಎಕ್ಸ್ಪೋಗೆ ತೆರೆ ಬಿದ್ದುಬಿಡತ್ತೆ. ಒಂದೇ ಸೂರಿನಡಿ ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್ ಇದೆ. ಅದನ್ನೆಲ್ಲ ನೋಡಿ ಗ್ರಾಹಕರು ಸಖತ್ ಖುಷಿ ಪಡ್ತಾ ಇದ್ದಾರೆ. ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿದೆ. ನೀವು ಕೂಡ ಭೇಟಿ ನೀಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನ ಪರ್ಚೇಸ್ ಮಾಡಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಎಕ್ಸ್ಪೋ ಹೆಂಗ್ ನಡೀತಾ ಇದೆ? ಇವತ್ತು ವೀಕೆಂಡ್ ಸಂಡೇ, ಅದರಲ್ಲೂ ಜನರ ರೆಸ್ಪಾನ್ಸ್ ಹೇಗಿದೆ? ಎಷ್ಟೆಲ್ಲ ಕ್ವಾಲಿಟಿಯ ಫರ್ನಿಚರ್ಸ್ ಇದೆ? ಯಾವ ಥರ ಎಲ್ಲ ಜನ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇವತ್ತು ಭಾನುವಾರ, ಹೀಗಾಗಿ ರಿಪಬ್ಲಿಕ್ ಕನ್ನಡದ ಸಹಯೋಗದಲ್ಲಿ ನಡೀತಾ ಇರುವಂತಹ ಫರ್ನಿಚರ್ ಎಕ್ಸ್ಪೋ ಇವತ್ತು 3ನೇ ದಿನ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಜನರಿಂದ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಪ್ಯಾಲೇಸ್ ಗ್ರೌಂಡ್ ನ ಗೇಟ್ ನಂಬರ್ 5 ನಲ್ಲಿ ನಡೀತಾ ಇರುವಂತಹ ಒಂದು ಎಕ್ಸ್ಪೋ. ಕಳೆದ 2 ದಿನದಿಂದ ಈ ಒಂದು ಎಕ್ಸ್ಪೋ 3 ದಿನದಿಂದ ನಡೀತಾ ಇತ್ತು. 2ನೇ ತಾರೀಕು ಈ ಒಂದು ಎಕ್ಸ್ಪೋ ಆರಂಭ ಆಗಿತ್ತು. ಅದಾದ ನಂತರ ಇವತ್ತು 3ನೇ ದಿವಸ. ನಿನ್ನೆ ವೀಕೆಂಡ್ ಇತ್ತು, ಇವತ್ತು ರಜೆ ಅನ್ನುವಂತ ಕಾರಣಕ್ಕಾಗಿ ಈಗ ಮಧ್ಯಾಹ್ನದ ನಂತರ ಸಾಕಷ್ಟು ಜನರು ಬಂದು ಈ ಫರ್ನಿಚರ್ ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಸಾಮಾನ್ಯವಾಗಿ ಬೇರೆ ಫರ್ನಿಚರ್ ಶಾಪ್ ಗಳಿಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಕಲೆಕ್ಷನ್ ಗಳು ಜಾಸ್ತಿ ಇರೋದಿಲ್ಲ, ಹಾಗೆ ಒಂದೇ ಜಾಸ್ತಿ ಅವರಿಗೆ ಆಪ್ಷನ್ ಗಳು ಸಿಗೋದಿಲ್ಲ. ಆದ್ರೆ ಇಲ್ಲಿ ಸಾಕಷ್ಟು ಪ್ರತಿಷ್ಠಿತ ಬ್ರಾಂಡ್ ಗಳು ಕೂಡ ಇದಾವೆ. ಆ ಬ್ರಾಂಡ್ ಗಳ ಅಂದ್ರೆ ಅವರು ಚಾಯ್ಸ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ಸಾಕಷ್ಟು ಡಿಸ್ಕೌಂಟ್ ಅನ್ನ ಕೂಡ ನೀಡಲಾಗಿದೆ. ಜನ ಬಂದವರು ಕೂಡ ಹೇಳ್ತಾ ಇರುವಂತದ್ದು ಎಲ್ಲ ಕೂಡ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ದು. ಸೋಫಾ ಸೆಟ್ ಇರ್ಬೋದು, ಹಾಗೆ
ಫರ್ನಿಚರ್ ಇರ್ಬೋದು, ಇವೆಲ್ಲವೂ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ರಿಂದ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೀವು ಗಮನಿಸ ಬೆಂಗಳೂರಿನ ಹಲವು ಬೇರೆ ಭಾಗದಿಂದ ಕೂಡ ಜನರು ಬಂದು ಇಲ್ಲಿ ಎನ್ಕ್ವೈರಿಯನ್ನ ಮಾಡಿಕೊಂಡು ಅಡ್ವಾನ್ಸ್ ಆಗಿ ಕೆಲವೊಂದಿಷ್ಟು ಜನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಇಲ್ಲಿ ಸಾಕಷ್ಟು ಜನ ಬಂದು ಅಂದ್ರೆ ಇಲ್ಲಿನ ಎಕ್ಸಿಕ್ಯೂಟಿವ್ಗಳ ಜೊತೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಆಫರ್ ಇದೆ, ಯಾವುದು ತಮ್ಮ ಮನೆಗೆ ಬೆಸ್ಟ್ ಎನ್ನುವಂಥದ್ದನ್ನ ಕೂಡ ಚಾಯ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಮಾತ್ರವಲ್ಲದೆ ನಾಳೆ ಕೂಡ ಈ ಒಂದು ಎಕ್ಸ್ಪೋ ಇರುತ್ತೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಾಳೆನೂ ಕೂಡ ಇಲ್ಲಿ ಭೇಟಿ ಮಾಡಿ ನಿಮ್ಮಿಷ್ಟದ ಫರ್ನಿಚರ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ. ಡೀಟೇಲ್ಸ್ಗಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ಸ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 2ನೇ ತಾರೀಕು ಶುರುವಾದಂತಹ ಎಕ್ಸ್ಪೋ ಇದು. ಇವತ್ತು 3ನೇ ದಿನ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತ ಆಗಿದೆ. ಆಗಸ್ಟ್ 5 ಅಂದರೆ ನಾಳೆ ಎಕ್ಸ್ಪೋಗೆ ತೆರೆ ಬಿದ್ದುಬಿಡತ್ತೆ. ಒಂದೇ ಸೂರಿನಡಿ ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್ ಇದೆ. ಅದನ್ನೆಲ್ಲ ನೋಡಿ ಗ್ರಾಹಕರು ಸಖತ್ ಖುಷಿ ಪಡ್ತಾ ಇದ್ದಾರೆ. ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿದೆ. ನೀವು ಕೂಡ ಭೇಟಿ ನೀಡಿ ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನ ಪರ್ಚೇಸ್ ಮಾಡಿ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಎಕ್ಸ್ಪೋ ಹೆಂಗ್ ನಡೀತಾ ಇದೆ? ಇವತ್ತು ವೀಕೆಂಡ್ ಸಂಡೇ, ಅದರಲ್ಲೂ ಜನರ ರೆಸ್ಪಾನ್ಸ್ ಹೇಗಿದೆ? ಎಷ್ಟೆಲ್ಲ ಕ್ವಾಲಿಟಿಯ ಫರ್ನಿಚರ್ಸ್ ಇದೆ? ಯಾವ ಥರ ಎಲ್ಲ ಜನ ಅದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಇವತ್ತು ಭಾನುವಾರ, ಹೀಗಾಗಿ ರಿಪಬ್ಲಿಕ್ ಕನ್ನಡದ ಸಹಯೋಗದಲ್ಲಿ ನಡೀತಾ ಇರುವಂತಹ ಫರ್ನಿಚರ್ ಎಕ್ಸ್ಪೋ ಇವತ್ತು 3ನೇ ದಿನ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಜನರಿಂದ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಇದು ಪ್ಯಾಲೇಸ್ ಗ್ರೌಂಡ್ ನ ಗೇಟ್ ನಂಬರ್ 5 ನಲ್ಲಿ ನಡೀತಾ ಇರುವಂತಹ ಒಂದು ಎಕ್ಸ್ಪೋ. ಕಳೆದ 2 ದಿನದಿಂದ ಈ ಒಂದು ಎಕ್ಸ್ಪೋ 3 ದಿನದಿಂದ ನಡೀತಾ ಇತ್ತು. 2ನೇ ತಾರೀಕು ಈ ಒಂದು ಎಕ್ಸ್ಪೋ ಆರಂಭ ಆಗಿತ್ತು. ಅದಾದ ನಂತರ ಇವತ್ತು 3ನೇ ದಿವಸ. ನಿನ್ನೆ ವೀಕೆಂಡ್ ಇತ್ತು, ಇವತ್ತು ರಜೆ ಅನ್ನುವಂತ ಕಾರಣಕ್ಕಾಗಿ ಈಗ ಮಧ್ಯಾಹ್ನದ ನಂತರ ಸಾಕಷ್ಟು ಜನರು ಬಂದು ಈ ಫರ್ನಿಚರ್ ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಸಾಮಾನ್ಯವಾಗಿ ಬೇರೆ ಫರ್ನಿಚರ್ ಶಾಪ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಲೆಕ್ಷನ್ಗಳು ಜಾಸ್ತಿ ಇರೋದಿಲ್ಲ, ಹಾಗೆ ಒಂದೇ ಜಾಸ್ತಿ ಅವರಿಗೆ ಆಪ್ಷನ್ಗಳು ಸಿಗೋದಿಲ್ಲ. ಆದ್ರೆ ಇಲ್ಲಿ ಸಾಕಷ್ಟು ಪ್ರತಿಷ್ಠಿತ ಬ್ರ್ಯಾಂಡ್ಗಳು ಕೂಡ ಇದಾವೆ. ಆ ಬ್ರ್ಯಾಂಡ್ಗಳ ಅಂದ್ರೆ ಅವರು ಚಾಯ್ಸ್ ಅನ್ನ ತೆಗೆದುಕೊಳ್ಬಹುದು. ಹಾಗೆ ಸಾಕಷ್ಟು ಡಿಸ್ಕೌಂಟ್ ಅನ್ನ ಕೂಡ ನೀಡಲಾಗಿದೆ. ಜನ ಬಂದವರು ಕೂಡ ಹೇಳ್ತಾ ಇರುವಂತದ್ದು ಎಲ್ಲ ಕೂಡ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ದು. ಸೋಫಾ ಸೆಟ್ ಇರ್ಬೋದು, ಹಾಗೆ ಫರ್ನಿಚರ್ ಇರ್ಬೋದು, ಇವೆಲ್ಲವೂ ಒಂದೇ ಸೂರಿನಡಿ ಸಿಗ್ತಾ ಇರುವಂತದ್ರಿಂದ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೀವು ಗಮನಿಸ ಬೆಂಗಳೂರಿನ ಹಲವು ಬೇರೆ ಭಾಗದಿಂದ ಕೂಡ ಜನರು ಬಂದು ಇಲ್ಲಿ ಎನ್ಕ್ವೈರಿಯನ್ನ ಮಾಡಿಕೊಂಡು ಅಡ್ವಾನ್ಸ್ ಆಗಿ ಕೆಲವೊಂದಿಷ್ಟು ಜನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ, ಇಲ್ಲಿ ಸಾಕಷ್ಟು ಜನ ಬಂದು ಅಂದ್ರೆ ಇಲ್ಲಿನ ಎಕ್ಸಿಕ್ಯೂಟಿವ್ಗಳ ಜೊತೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಆಫರ್ ಇದೆ, ಯಾವುದು ತಮ್ಮ ಮನೆಗೆ ಬೆಸ್ಟ್ ಎನ್ನುವಂಥದ್ದನ್ನ ಕೂಡ ಚಾಯ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಮಾತ್ರವಲ್ಲದೆ ನಾಳೆ ಕೂಡ ಈ ಒಂದು ಎಕ್ಸ್ಪೋ ಇರುತ್ತೆ. ಯಾರಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಾಳೆನೂ ಕೂಡ ಇಲ್ಲಿ ಭೇಟಿ ಮಾಡಿ ನಿಮ್ಮಿಷ್ಟದ ಫರ್ನಿಚರ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ. ಡೀಟೇಲ್ಸ್ಗಾಗಿ